ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022ರ KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 6ನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 5 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಏನು ಅಂದರೆ ಕಂಪ್ಯೂಟರ್ ಸಾಫ್ಟ್ವೇರ್ ಅನ್ನೋದು ಇವತ್ತಿನ ಒಂದು ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ಸಾಫ್ಟ್ವೇರ್ ಅನ್ನೋದೇನು? ಸಾಫ್ಟ್ವೇರ್ ಈಸ್ ಕಲೆಕ್ಷನ್ ಆಫ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಆ್ಯಂಡ್ ರಿಲೇಟೆಡ್ ಡಾಟಾ provided the instruction for telling a computer what to do and how to do. So software ನಲ್ಲಿ collection of programs as well as collection of data ಇರುತ್ತೆ. ಏನು ಮಾಡುತ್ತೆ ಸಾಫ್ಟ್ವೇರ್ ಅಂತಂದರೆ, ಸೊ ಕಂಪ್ಯೂಟರ್ ಸಿಸ್ಟಮ್ಗೆ ಇನ್ಸ್ಟ್ರಕ್ಷನನ್ನು ಕೊಡುತ್ತೆ. ಕಂಪ್ಯೂಟರ್ ಸಿಸ್ಟಮ್ಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ಎದ್ರ ಬಗ್ಗೆ ಈ ಇನ್ಸ್ಟ್ರಕ್ಷನ್ ಕೊಡುತ್ತೆ? ಒಂದು ಪರ್ಟಿಕ್ಯುಲರ್ ಟಾಸ್ಕ್, ಎಕ್ಸಾಂಪಲ್ ಇವಾಗ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಸೊ ಯಾವ ರೀತಿ ಕ್ಯಾಲ್ಕುಲೇಷನನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ಸಾಫ್ಟ್ವೇರ್ ಏನು ಮಾಡುತ್ತೆ, ಕಂಪ್ಯೂಟರ್ ಸಿಸ್ಟಮ್ಗೆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುತ್ತೆ, ಇನ್ಸ್ಟ್ರಕ್ಷನನ್ನು ಕೊಡುತ್ತೆ. ಹಾಗೆ ಸಾಫ್ಟ್ವೇರ್ ಈಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಅಂತಂದರೆ ಯಾರು ಆ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನನ್ನು ಸಾಫ್ಟ್ವೇರನ್ನು ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಯೂಸರ್ ಅಂತ ಕರಿತೀವಿ. ಆ್ಯಂಡ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂತಂದರೆ ವಾಟ್ ಎವರ್ ವಿ ಟಚ್. ಸೊ ಕಂಪ್ಯೂಟರ್ನ ಪಾರ್ಟ್ಸ್ಗಳೇನೇನು ಬರುತ್ತೆ ಎಲ್ಲವೂ ಕೂಡ ಕಂಪ್ಯೂಟರ್ ಹಾರ್ಡ್ವೇರ್ ಆಗುತ್ತೆ. ಸೊ ಸಾಫ್ಟ್ವೇರ್ ಏನು ಮಾಡುತ್ತೆ, ಯೂಸರ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ನ ನಡುವೆ ಒಂದು ಕನೆಕ್ಷನನ್ನು ಬಿಲ್ಡ್ ಮಾಡುತ್ತೆ, ಇಂಟರ್ಫೇಸ್ ಇರುತ್ತೆ. ಸೊ ಟೈಪ್ಸ್ ಆಫ್ ಸಾಫ್ಟ್ವೇರ್ ಬರುತ್ತೆ, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ಮೇನ್ಲಿ 2 ಟೈಪ್ಸ್ ಬರುತ್ತೆ, ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಇಟ್ ಕನ್ಸಿಸ್ಟ್ ಸೆವರಲ್ ಪ್ರೋಗ್ರಾಮ್ಸ್ ವಿಚ್ ಆರ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್, ಇಂಟಿಗ್ರೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಇಂಡಿವಿಜುವಲ್ ಹಾರ್ಡ್ವೇರ್ ಕಾಂಪೊನೆಂಟ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಸೊ ಸಿಸ್ಟಮ್ ಸಾಫ್ಟ್ವೇರ್ನ ಮೀನಿಂಗ್ ಏನು ಅಂದರೆ, ಒಂದು ಕಂಪ್ಯೂಟರ್ ಸಿಸ್ಟಮ್ನ ಒಂದು ಇಂಡಿವಿಜುವಲ್ ಹಾರ್ಡ್ವೇರ್ ಏನಿರುತ್ತೆ, ಹಾರ್ಡ್ವೇರ್ ಅಂತಂದರೆ ಎಕ್ಸಾಂಪಲ್ ಇವಾಗ ಪ್ರಿಂಟರ್ ಇರ್ಬೋದು ಅಥವಾ ಮೌಸ್ ಇರ್ಬೋದು, ಜಾಯ್ಸ್ಟಿಕ್. ಸೊ ಪರ್ಟಿಕ್ಯುಲರ್ ಹಾರ್ಡ್ವೇರ್ ಏನಿರುತ್ತೆ ಆ ಒಂದು ಹಾರ್ಡ್ವೇರನ್ನು ಸೊ ಕಂಟ್ರೋಲ್ ಮಾಡುತ್ತೆ. ಸೊ ಕನ್ಸಿಸ್ಟ್ ಸೆವ್ರಲ್ ಪ್ರೋಗ್ರಾಮ್ಸ್ ವಿಚ್ ಆರ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲ್ ಮಾಡುತ್ತೆ, ಇಂಟಿಗ್ರೇಷನ್ ಕೊಡುತ್ತೆ, ಮ್ಯಾನೇಜಿಂಗ್ ಮಾಡುತ್ತೆ. ಸೊ ಎಲ್ಲವೂ ಕೂಡ ಪರ್ಟಿಕ್ಯುಲರ್ ಆದಂತಹ ಒಂದು ಕಾಂಪೊನೆಂಟ್ ಆಫ್ ಅ ಕಂಪ್ಯೂಟರ್, ದಟ್ ಈಸ್ ನಥಿಂಗ್ ಬಟ್ ಇಂಡಿವಿಜುವಲ್ ಹಾರ್ಡ್ವೇರ್ನ ಕಂಟ್ರೋಲ್ ಮಾಡುತ್ತೆ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಪ್ರೊವೈಡ್ಸ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಅ ಕಂಪ್ಯೂಟರ್. ಸೊ ಇಲ್ಲೂ ಕೂಡ ಯೂಸರ್ ಮತ್ತು ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ನ ನಡುವೆ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಏನು ಮಾಡುತ್ತೆ, ಕನೆಕ್ಷನನ್ನು ಬಿಲ್ಡ್ ಮಾಡುತ್ತೆ. ಡಿಪೆಂಡಿಂಗ್ ಆನ್ ಫಂಕ್ಷನಾಲಿಟಿ, ಸಾಫ್ಟ್ವೇರ್ ಫರ್ದರ್ ಡಿವೈಡೆಡ್ ಇಂಟು ಕ್ಯಾಟಗರೀಸ್ ಬೇಸ್ಡ್ ಆನ್ ಫಂಕ್ಷನಾಲಿಟಿ. ಸೊ ಸಾಫ್ಟ್ವೇರಲ್ಲಿ ಕ್ಲಾಸಿಫಿಕೇಶನ್ ಬರುತ್ತೆ, ಆಪರೇಟಿಂಗ್ ಸಿಸ್ಟಮ್, ಡಿವೈಸ್ ಡ್ರೈವರ್ ಮತ್ತು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತ ಟೈಪ್ಸ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಆಪರೇಟಿಂಗ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಪ್ರೋಗ್ರಾಮ್ಸ್, ಎಲ್ಲವೂ ಕೂಡ ಒಂದು ಪ್ರೋಗ್ರಾಮ್ ಮೇಲೆ ಬಿಲ್ಡ್ ಆಗಿರುತ್ತೆ. ಕನ್ಸಿಸ್ಟ್ ಆಫ್ ಪ್ರೋಗ್ರಾಮ್ಸ್ ವಿಚ್ ಕಂಟ್ರೋಲ್, ಕೋಆರ್ಡಿನೇಟ್, ಸೂಪರ್ವೈಸ್ ದ ಆಕ್ಟಿವಿಟೀಸ್ ಆಫ್ ವೇರಿಯಸ್ ಕಾಂಪೊನೆಂಟ್ಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಒಂದು ಕಂಪ್ಯೂಟರ್ ಸಿಸ್ಟಮ್ನ ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ಕೋಆರ್ಡಿನೇಟ್ ಮಾಡೋದಾಗಿರ್ಬೋದು, ಸೂಪರ್ವೈಸ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಆಪರೇಟಿಂಗ್ ಸಿಸ್ಟಮ್ ಇದನ್ನು ಈ ಒಂದು ಕೆಲಸವನ್ನು ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಕಾಂಪೊನೆಂಟ್ಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್, ಆ ಕಂಪ್ಯೂಟರ್ ಸಿಸ್ಟಮ್ನ ಎಷ್ಟು ಕಾಂಪೊನೆಂಟ್ಸ್ ಇದೆ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಕಂಟ್ರೋಲ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು, ಸೂಪರ್ವೈಸ್ ಮಾಡೋದು ಎಲ್ಲವೂ ಕೂಡ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಎಕ್ಸಾಂಪಲ್ MS DOS, ವಿಂಡೋಸ್ XP /2000/98, ಯೂನಿಕ್ಸ್, ಲಿನಕ್ಸ್ ಇವೆಲ್ಲವೂ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ ಯೂನಿಕ್ಸ್ ಈಸ್ ಅ ಡ್ಯಾಶ್ ಅಂತ. ಸೊ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸೊ BIOS ಇದರ ಫುಲ್ ಫಾರ್ಮ್ ಅನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ನಾವು ಕರಿತೀವಿ. BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. BIOS ಏನು ಮಾಡುತ್ತೆ ಅಂದರೆ ಕಂಟ್ರೋಲ್ಸ್ ವೇರಿಯಸ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ವಿತಿನ್ ದ ಮೇನ್ ಕಂಪ್ಯೂಟರ್ ಸಿಸ್ಟಮ್. ಸೊ ಒಂದು ಕಂಪ್ಯೂಟರ್ನ ಒಂದು ಮೇನ್ ಕಂಪ್ಯೂಟರ್ ಸಿಸ್ಟಮ್ನಲ್ಲಿರುವಂತಹ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಕಂಟ್ರೋಲ್ ವೇರಿಯಸ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ವಿತಿನ್ ದ ಮೇನ್ ಕಂಪ್ಯೂಟರ್ ಸಿಸ್ಟಮ್, ದಟ್ ಈಸ್ ದ ಫಂಕ್ಷನ್ ಆಫ್ BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಆಗುತ್ತೆ. ಇನ್ನು ಡಿವೈಸ್ ಡ್ರೈವರ್ ಅಂದರೆ ಏನು? ಸಾಫ್ಟ್ವೇರ್ ವಿಚ್ ಈಸ್ ರಿಟನ್ ವಿತ್ ದ ಆಬ್ಜೆಕ್ಟಿವ್ ಆಫ್ ಮೇಕಿಂಗ್ ಅ ಡಿವೈಸ್ ಫಂಕ್ಷನಲ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್. ಒಂದು ಡಿವೈಸ್ ಇದೆ, ಎಕ್ಸ್ಟರ್ನಲ್ ಡಿವೈಸ್ ಇದೆ,
ಎಕ್ಸಾಂಪಲ್ ಇವಾಗ ಜಾಯ್ಸ್ಟಿಕ್ ಒಂದು ಎಕ್ಸ್ಟರ್ನಲ್ ಡಿವೈಸ್ ಇರುತ್ತೆ, ನಾವು ಜಾಯ್ಸ್ಟಿಕ್ಕನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಅವಾಗ ಏನು ಮಾಡ್ತಾರೆ, ಕಂಪ್ಯೂಟರ್ನಲ್ಲಿ ಆಲ್ರೆಡಿ ಒಂದು ಪ್ರೋಗ್ರಾಮನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಅಥವಾ ರಿಟರ್ನ್ ಆಗಿರುತ್ತೆ, ಒಂದು ಸಾಫ್ಟ್ವೇರ್ ರಿಟರ್ನ್ ಆಗಿರುತ್ತೆ ಇಲ್ಲಿ ಕಂಪ್ಯೂಟರ್ನಲ್ಲಿ. ಸೊ ಅದು ರಿಲೇಟೆಡ್ ಟು ಪರ್ಟಿಕ್ಯುಲರ್ ಜಾಯ್ಸ್ಟಿಕ್ಗೆ ರಿಲೇಟೆಡ್ ಆಗಿರುತ್ತೆ. ಯಾಕೆಂತಂದರೆ ಒಂದು ಪರ್ಟಿಕ್ಯುಲರ್ ಡಿವೈಸನ್ನು ನಾವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದಾಗ, ಎಕ್ಸ್ಟರ್ನಲ್ಲಿ ಒಂದು ಡಿವೈಸನ್ನು ಕನೆಕ್ಟ್ ಮಾಡಿದಾಗ ಅದು ಫಂಕ್ಷನ್ ಆಗಬೇಕು, ಅದು ಕೆಲಸವನ್ನು ಮಾಡಬೇಕು. ಆ ಕೆಲಸ ಮಾಡಬೇಕು ಅಂತಂದರೆ ಆ ಡಿವೈಸ್ ರಿಲೇಟೆಡ್ ಆದಂಥ ಒಂದು ಸಾಫ್ಟ್ವೇರ್ ಇರುತ್ತೆ. ಒಂದು ಡಿವೈಸ್ ರನ್ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗಿರುತ್ತೆ. ಎಕ್ಸಾಂಪಲ್ ಒಂದು ವೆಬ್ ಕ್ಯಾಮ್ ರನ್ ಆಗಬೇಕು ಅಥವಾ ಎಕ್ಸ್ಟರ್ನಲ್ ಕ್ಯಾಮ್ ರನ್ ಆಗಬೇಕು ಅಂತಂದ್ರೆ ಅದಕ್ಕೆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರಬೇಕಾಗಿರುತ್ತೆ, ಆಲ್ರೆಡಿ ರಿಟರ್ನ್ ಆಗಿರಬೇಕು ಅಥವಾ ಇನ್ಸ್ಟಾಲ್ ಆಗಿರಬೇಕಾಗಿರುತ್ತೆ ಎಲ್ಲಿ ಮೇನ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ. ಸೊ ಇದಕ್ಕೆ ಡಿವೈಸ್ ಡ್ರೈವರ್ ಅಂತ ನಾವು ಕರಿತೀವಿ. ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ helps in converting programming language to machine language. So definition ನೆನ್ಪಿಟ್ಕೊಳ್ಳಿ, ಕನ್ವರ್ಟಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಮಷಿನ್ ಲ್ಯಾಂಗ್ವೇಜ್ಗೆ ಯಾವುದು ಕನ್ವರ್ಟ್ ಮಾಡುತ್ತೆ ಅಂದರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಕನ್ವರ್ಟ್ ಮಾಡುತ್ತೆ. ಕೈಂಡ್ಸ್ ಆಫ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಎಷ್ಟು ಟೈಪ್ಸ್ ಬರುತ್ತೆ? ಅಸೆಂಬಲರ್, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್. ಮುಖ್ಯವಾಗಿ 3 ಟೈಪ್ಸ್ ಬರುತ್ತೆ. ಕೈಂಡ್ಸ್ ಆಫ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್, ಅಸೆಂಬ್ಲರ್, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್. ಲಿಂಕರ್ ಅಂದ್ರೆ ಏನು? ಸಿಸ್ಟಮ್ ಪ್ರೋಗ್ರಾಮ್ ದ್ಯಾಟ್ ಲಿಂಕ್ಸ್ ಟುಗೆದರ್ ಸೆವರಲ್ ಆಬ್ಜೆಕ್ಟ್ ಮಾಡ್ಯೂಲ್ಸ್ ಅಂಡ್ ಲೈಬ್ರರೀಸ್. ಲಿಂಕರ್ ಅಂದ್ರೆ ಸಿಸ್ಟಮ್ ಪ್ರೋಗ್ರಾಮ್ ದ್ಯಾಟ್ ಲಿಂಕ್ಸ್ ಟುಗೆದರ್ ಸೆವರಲ್ ಆಬ್ಜೆಕ್ಟ್ ಮಾಡ್ಯೂಲ್ಸ್ ಅಂಡ್ ಲೈಬ್ರರೀಸ್. ಇದಕ್ಕೆ ಲಿಂಕರ್ ಅಂತ ನಾವು ಕರಿತೀವಿ. ಲೋಡರ್ ಅಂದ್ರೆ ಏನು? ಕೈಂಡ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲೋಡಿಂಗ್ ಆ್ಯಂಡ್ ರೀಲೊಕೇಶನ್ ಆಫ್ ದ ಎಕ್ಸಿಕ್ಯೂಟೇಬಲ್ ಪ್ರೋಗ್ರಾಮ್ ಇನ್ ಮೇನ್ ಮೆಮೊರಿ. ಸೊ ಲೋಡರ್ ಅಂದರೆ ಇದೊಂದು ಕೈಂಡ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ which is responsible for loading and relocation of the executable program in main memory. ಮೇನ್ ಮೆಮೊರಿಲಿರುವಂತಹ ಒಂದು ಪ್ರೋಗ್ರಾಮನ್ನು ರೀಲೊಕೇಟ್ ಮಾಡುತ್ತೆ, ಲೋಡ್ ಮಾಡುತ್ತೆ, ಅದು ಲೋಡರ್ನ ಕೆಲಸ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಮಾತನಾಡೋಣ. ಇಷ್ಟೊತ್ತವರೆಗೂ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ನಾವು ಮಾತನಾಡಿದ್ದೀವಿ, ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಮಾತನಾಡೋಣ. ಸೊ ಡಿಸೈನ್ ಟು ಹೆಲ್ಪ್ ದ ಯೂಸರ್ ಟು ಪರ್ಫಾರ್ಮ್ ಸಿಂಗಲ್ ಆರ್ ಮಲ್ಟಿಪಲ್ ಟಾಸ್ಕ್. ಸೊ ಈ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಯಾಕೆ ಡಿಸೈನ್ ಮಾಡ್ತಾರೆ, ಏನು ಪರ್ಪಸ್ ಅಂತಂದರೆ ಟು ಹೆಲ್ಪ್ ದ ಯೂಸರ್ಗೆ ಹೆಲ್ಪ್ ಆಗಬೇಕು. ಏನು ಹೆಲ್ಪ್ ಆಗಬೇಕಂದ್ರೆ ಟು ಪರ್ಫಾರ್ಮ್ ಸಿಂಗಲ್ ಆರ್ ಮಲ್ಟಿಪಲ್ ಟಾಸ್ಕ್. ಸೊ ಒಂದು ಸಿಂಗಲ್ ಟಾಸ್ಕ್ ಇರುತ್ತೆ ಅಥವಾ ಮಲ್ಟಿಪಲ್ ಟಾಸ್ಕ್ ಇರುತ್ತೆ, ಆ ಕೆಲಸಗಳನ್ನು ಮಾಡೋಕ್ಕೆ ನಮಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಬೇಕಾಗಿರುತ್ತೆ, ಅದಕ್ಕೆ ಡಿಸೈನ್ ಮಾಡ್ತಾರೆ. ಡಿಸೈನ್ ಫಾರ್ ಸ್ಪೆಸಿಫಿಕ್ ಯೂಸ್ ಆರ್ ಅಪ್ಲಿಕೇಶನ್, ಒಂದು ಸ್ಪೆಸಿಫಿಕ್ ಪರ್ಪಸ್. ಎಕ್ಸಾಂಪಲ್ ಇವಾಗ ಸೊ ಏನೋ ನಾವು ಇವಾಗ ಟ್ಯಾಲಿ ಮಾಡಬೇಕು, ಸೊ ಅದೇ ರೀತಿ ಇವಾಗ ನಾವು ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಅಪ್ಲಿಕೇಶನ್ ಬೇಕಾಗಿದೆ, ಅಥವಾ ಹೆಲ್ತ್ ರಿಲೇಟೆಡ್ ಒಂದು ಸಾಫ್ಟ್ವೇರ್ ಬೇಕಾಗಿರುತ್ತೆ, ಸೊ ಅಥವಾ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಸಾಫ್ಟ್ವೇರ್ ಬೇಕಾಗಿರುತ್ತೆ. ಈ ರೀತಿ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ಇದನ್ನು ಡಿಸೈನ್ ಮಾಡ್ತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ ಆಲ್ಸೋ ಕಾಲ್ಡ್ ಆಸ್ ಎಂಡ್ ಯೂಸರ್ ಪ್ರೋಗ್ರಾಮ್ಸ್ ಅಂತ ನಾವು ಕರಿತೀವಿ. ಎಂಡ್ ಯೂಸರ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. 2 ಟೈಪ್ಸ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ, ಜನರಲ್ ಪರ್ಪಸ್ ಸಾಫ್ಟ್ವೇರ್ ಮತ್ತು ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್. ಸೊ ಜನರಲ್ ಆಗಿ ನಾವು ಯೂಸ್ ಮಾಡುವಂಥ ಕೆಲವೊಂದು ಸಾಫ್ಟ್ವೇರ್ ಬರುತ್ತೆ, ಜನರಲ್ ಪರ್ಪಸ್ ಸಾಫ್ಟ್ವೇರ್. ಹಾಗೆ ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್, ಒಂದು ಸ್ಪೆಸಿಫಿಕ್ ಟಾಸ್ಕ್ಗೆ ಅಥವಾ ಸ್ಪೆಸಿಫಿಕ್ ಕೆಲಸಕ್ಕೆ ಅದನ್ನು ಯೂಸ್ ಮಾಡ್ತೀವಿ, ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್. ಜನರಲ್ ಪರ್ಪಸ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ಸನ್ನು ನೋಡೋದಾದರೆ, ಸೊ ಜನರಲ್ ಪರ್ಪಸ್ ಸಾಫ್ಟ್ವೇರ್ ಅಂದ್ರೇನು? ದೋಸ್ ಸಾಫ್ಟ್ವೇರ್ ಯೂಸ್ಡ್ ಫಾರ್ ಜನರಲ್ ಪರ್ಪಸ್, ದೀಸ್ ಅಲೋ ಪೀಪಲ್ ಟು ಡೂ ಸಿಂಪಲ್ ಕಂಪ್ಯೂಟರ್ ಟಾಸ್ಕ್. ಸಿಂಪಲ್ ಕಂಪ್ಯೂಟರ್ ಟಾಸ್ಕ್ಗಳಿಗೆ ನಾವು ಜನರಲ್ ಪರ್ಪಸ್ ಸಾಫ್ಟ್ವೇರನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಸಮ್ ಆಫ್ ಜನರಲ್ ಪರ್ಪಸ್ ಸಾಫ್ಟ್ವೇರ್ ಯಾವ್ದ್ಯಾವುದು? ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್, ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್, ಪ್ರೆಸೆಂಟೇಷನ್ ಸಾಫ್ಟ್ವೇರ್, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಸಾಫ್ಟ್ವೇರ್, ಗ್ರಾಫಿಕ್ಸ್ ಸಾಫ್ಟ್ವೇರ್, ಹಾಗೆ ಮಲ್ಟಿಮೀಡಿಯಾ ಸಾಫ್ಟ್ವೇರ್. ಸೊ ಇಲ್ಲಿ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಎಕ್ಸಾಂಪಲ್ ಈಗ PPT, ಸೊ ಪ್ರೆಸೆಂಟೇಷನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಅಥವಾ ಮಲ್ಟಿಮೀಡಿಯಾ ಸಾಫ್ಟ್ವೇರ್, ಇದರಲ್ಲಿ ಆಡಿಯೋ ಇರುತ್ತೆ, ವಿಡಿಯೋ ಇರುತ್ತೆ, ಟೆಕ್ಸ್ಟ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ ಅಲ್ಲಿ ಮಲ್ಟಿಮೀಡಿಯಾ ಸಾಫ್ಟ್ವೇರ್ನಲ್ಲಿ. ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್ ಬಗ್ಗೆ ನೋಡೋಣ. ದೀಸ್ ಸಾಫ್ಟ್ವೇರ್ ಡಿಸೈನ್ ಟು ಪರ್ಫಾರ್ಮ್ ಸಮ್ ಸ್ಪೆಸಿಫಿಕ್ ಟಾಸ್ಕ್ಗಳಿಗೆ ಇದನ್ನು ಯೂಸ್ ಮಾಡ್ತೀವಿ, ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರನ್ನು. ಸಮ್ ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್ ಯಾವ್ದ್ಯಾವ್ದಿದೆ? ಸಮ್ ಸ್ಪೆಸಿಫಿಕ್ ಪರ್ಪಸ್ ಸಾಫ್ಟ್ವೇರ್. ಸೊ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ್ಯಂಡ್ ಪರ್ಚೇಸಿಂಗ್ ಸಿಸ್ಟಮ್, ಪೇರೋಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ರಿಸರ್ವೇಷನ್ ಸಿಸ್ಟಮ್, ರಿಪೋರ್ಟ್ ಕಾರ್ಡ್ ಜನರೇಟರ್, ಅಕೌಂಟಿಂಗ್ ಸಾಫ್ಟ್ವೇರ್ ಮತ್ತು ಬಿಲ್ಲಿಂಗ್ ಸಿಸ್ಟಮ್. ಇವೆಲ್ಲೂ ಕೂಡ ಒಂದು ಸ್ಪೆಸಿಫಿಕ್ ಟಾಸ್ಕ್ಗಳಿಗೆ ಡೆವಲಪ್ ಮಾಡಿದಂಥ ಸಾಫ್ಟ್ವೇರ್ ಆಗಿರುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಒಂದು ಹೋಟೆಲ್ನಲ್ಲಿ ಸೀಟನ್ನು ಅಥವಾ ಒಂದು ರೂಮನ್ನು ನಾವು ಬುಕ್ ಮಾಡಬೇಕು, ರಿಸರ್ವ್ ಮಾಡಬೇಕು ಅಂತ ಅಂದರೆ ಈ ಒಂದು ಸಾಫ್ಟ್ವೇರ್ ಮುಖಾಂತರ ನಾವು ರಿಸರ್ವ್ ಮಾಡ್ಬೋದು. ಈಗ ಬೇರೆ ಬೇರೆ ರಿಪೋರ್ಟ್ ಕಾರ್ಡ್ ಜನರೇಟರ್ ಅಂತಂದರೆ ಒಂದು ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲಿರುವಂಥ ಸ್ಟೂಡೆಂಟ್ಗಳಿಗೆ ಒಂದು ಈ ರಿಪೋರ್ಟ್ ಕಾರ್ಡನ್ನು ಜನರೇಟ್ ಮಾಡ್ಕೋಬೇಕಾಗಿರುತ್ತೆ, ಅವಾಗ ಇಂಥ ಸಾಫ್ಟ್ವೇರನ್ನು ಯೂಸ್ ಮಾಡ್ತೀವಿ, ರಿಪೋರ್ಟ್ ಕಾರ್ಡ್ ಜನರೇಟರ್.
ಇನ್ನು ಬಿಲ್ಲಿಂಗ್ ಸಿಸ್ಟಮ್ ಅಂತಂದರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಬಿಲ್ಲಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಸೊ ಸೂಪರ್ ಮಾರ್ಕೆಟ್ಗಳಲ್ಲಿ ಒಂದು ಬಿಲ್ ಮಾಡೋಕ್ಕೆ ಈ ಒಂದು ಸಾಫ್ಟ್ವೇರ್ಗಳನ್ನು ಬಳಸ್ತಾರೆ. ಸಿಸ್ಟಮ್ ಯುಟಿಲಿಟಿ ಅಂದರೆ ಏನು? ದೀಸ್ ಪ್ರೋಗ್ರಾಮ್ಸ್ ಪರ್ಫಾರ್ಮ್ ಟಾಸ್ಕ್ ರಿಲೇಟೆಡ್ ಟು ಮೇಂಟೆನೆನ್ಸ್ ಆಫ್ ಅ ಕಂಪ್ಯೂಟರ್ ಸಿಸ್ಟಮ್. ಒಂದು ಕಂಪ್ಯೂಟರ್ ಸಿಸ್ಟಮನ್ನು ಮೇಂಟೈನ್ ಮಾಡೋಕ್ಕೆ ಸಿಸ್ಟಮ್ ಯುಟಿಲಿಟೀಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಸಿಸ್ಟಮ್ ಯುಟಿಲಿಟೀಸ್ ಫಂಕ್ಷನ್ಸ್ ಏನೇನಿದೆ ಸಿಸ್ಟಮ್ ಯುಟಿಲಿಟೀಸ್ ಫಂಕ್ಷನ್ಸ್ ಅಂತಂದರೆ, ಸಿಸ್ಟಮ್ ಯುಟಿಲಿಟಿ ಫಂಕ್ಷನ್ಸ್ ಯಾವ್ದು? ಡಿಸ್ಕ್ ಕಂಪ್ರೆಷನ್, ಡಿಸ್ಕ್ ಫ್ರೆಗ್ಮೆಂಟರ್, ಬ್ಯಾಕಪ್ ಯುಟಿಲಿಟಿ, ಡಿಸ್ಕ್ ಕ್ಲೀನರ್, ಆ್ಯಂಟಿವೈರಸ್, ಟೆಕ್ಸ್ಟ್ ಎಡಿಟರ್, ಇವೆಲ್ಲವೂ ಕೂಡ ಸಿಸ್ಟಮ್ ಯುಟಿಲಿಟಿ ಫಂಕ್ಷನ್ಸ್ ಆಗುತ್ತೆ. ಸೊ ಇಲ್ಲಿ ಬ್ಯಾಕಪ್ ಯುಟಿಲಿಟಿಯಲ್ಲಿ ಏನು ಮಾಡ್ತೀವಿ ನಾವು? ಆಲ್ಮೋಸ್ಟ್ ಎಲ್ಲ ಡಾಟಾಗಳನ್ನು ಬ್ಯಾಕಪ್ ಮಾಡ್ತೀವಿ. ಆ್ಯಂಟಿವೈರಸ್ ಏನು ಮಾಡುತ್ತೆ? ಒಂದು ಕಂಪ್ಯೂಟರ್ ಸಿಸ್ಟಮನ್ನು ಕ್ಲೀನಾಗಿಡುತ್ತೆ. ಸೊ ಹ್ಯಾಂಗ್ ಆಗದೆ ಇರೋ ಹಾಗೆ, ವೈರಸ್ ಅಟ್ಯಾಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದರೆ ಏನು? ಓಪನ್ ಸೋರ್ಸ್ ರೆಫರ್ಸ್ ಟು ಸಮಥಿಂಗ್ ದ್ಯಾಟ್ ಕ್ಯಾನ್ ಬಿ ಮಾಡಿಫೈಡ್ ಆ್ಯಂಡ್ ಶೇರ್ಡ್ ಆಸ್ ಇಟ್ಸ್ ಡಿಸೈನ್ಡ್ ಆರ್ ಪಬ್ಲಿಕ್ಲಿ ಅಸೆಸಬಲ್. ಸೊ ಎಲ್ಲರಿಗೂ ಕೂಡ ಇದು ಪಬ್ಲಿಕ್ಲಿ ಅಸೆಸ್ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೈವಸಿ ಇರೋದಿಲ್ಲ, ಪಬ್ಲಿಕ್ಲಿ ಅಸೆಸ್ ಇರುತ್ತೆ. ಸೊ ಎಕ್ಸಾಂಪಲ್ ಲಿನಕ್ಸ್, ಯೂನಿಕ್ಸ್ ಇವೆಲ್ಲವೂ ಕೂಡ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗುತ್ತೆ. ಕ್ರೈಟೀರಿಯಾ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಓಪನ್ ಸೋರ್ಸ್ ಸಾಫ್ಟ್ವೇರ್: ಫ್ರೀ ರೀಡಿಸ್ಟ್ರಿಬ್ಯೂಷನ್, ಸೋರ್ಸ್ ಕೋಡ್, ಇಂಟಿಗ್ರಿಟಿ ಆಫ್ ದ ಆಥರ್ಸ್ ಸೋರ್ಸ್ ಕೋಡ್, ಇವೆಲ್ಲವೂ ಕೂಡ ಕ್ರೈಟೀರಿಯಾ ಆಗುತ್ತೆ. ಪ್ರೊಪ್ರಿಯೇಟರಿ ಸಾಫ್ಟ್ವೇರ್ ಅಂದರೆ ಏನು? ಸಾಫ್ಟ್ವೇರ್ ದ್ಯಾಟ್ ಈಸ್ ಓನ್ಡ್ ಬೈ ಇಂಡಿವಿಜುವಲ್ ಆರ್ ಕಂಪನಿ. ಒಂದು ಕಂಪನಿಗೆ ಆ ಒಂದು ಸಾಫ್ಟ್ವೇರ್ ರಿಲೇಟೆಡ್ ಆಗಿರುತ್ತೆ. ಆ ಒಂದು ಕಂಪನಿ ಅದರ ಓನರ್ಶಿಪ್ ಹೊಂದಿರುತ್ತೆ, ಅಥವಾ ಇಂಡಿವಿಜುವಲ್ ಪರ್ಸನ್ ಅದರ ಓನರ್ಶಿಪ್ಪನ್ನು ಹೊಂದಿರ್ತಾರೆ. ಅದಕ್ಕೆ ಪ್ರೊಪ್ರಿಯೇಟರಿ ಸಾಫ್ಟ್ವೇರ್ ಅಂತ ನಾವು ಕರಿತೀವಿ. ಅಡೋಬ್ ಪೇಜ್ ಮೇಕರ್ ಅಂದರೆ ಏನು? ಇಟ್ ಈಸ್ ಅ ಟೈಪ್ ಸೆಟ್ಟಿಂಗ್ ಟೂಲ್ ಯೂಸ್ಡ್ ಫಾರ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಇದಕ್ಕೆ ಅಡೋಬ್ ಪೇಜ್ ಮೇಕರ್ ಅಂತ ನಾವು ಕರಿತೀವಿ. ಫುಲ್ಲಿ ಬ್ಯಾಕಪ್: ಕಂಟೈನ್ ಕಾಪಿ ಆಫ್ ಎವ್ರಿ ಪ್ರೋಗ್ರಾಮ್ ಡಾಟಾ ಆ್ಯಂಡ್ ಸಿಸ್ಟಮ್ ಫೈಲ್ ಆನ್ ಅ ಕಂಪ್ಯೂಟರ್. ಒಂದು ಕಂಪ್ಯೂಟರ್ನಲ್ಲಿರುವಂತಹ ಎಲ್ಲ ಪ್ರೋಗ್ರಾಮ್ಗಳ ಅಥವಾ ಎಲ್ಲ ಒಂದು ಡಾಟಾಗಳನ್ನು ಈ ಒಂದು ಫುಲ್ಲಿ ಬ್ಯಾಕಪ್ಪಲ್ಲಿ ಇರುತ್ತೆ. ಫೋರ್ಮ್ವೇರ್ ಏನು ಹಿಂಗಂದರೆ ಈಸ್ ಅ ಕಾಂಬಿನೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳ ಕಾಂಬಿನೇಷನ್ಗೆ ಫೋರ್ಮ್ವೇರ್ ಅಂತ ಕರಿತೀವಿ. ಫ್ರೀವೇರ್ ಅಂದರೆ ಏನು? ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಕಾಪಿ ರೇಟೆಡ್ ಸಾಫ್ಟ್ವೇರ್ ದ್ಯಾಟ್ ಈಸ್ ಗಿವನ್ ಅವೇ ಫಾರ್ ಫ್ರೀ ಬೈ ಇಟ್ಸ್ ಓನರ್. ಒಬ್ಬ ಓನರ್ ಅದನ್ನು ಹೊಂದಿರ್ತಾರೆ, ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರನ್ನು ಹೊಂದಿರ್ತಾರೆ, ಅದರ ಓನರ್ಶಿಪ್ ಇರುತ್ತೆ. ಅವ್ರೇನು ಮಾಡ್ತಾರೆ? ಕಾಪಿ ರೇಟೆಡ್ ಸಾಫ್ಟ್ವೇರ್ ಅದನ್ನು ದ್ಯಾಟ್ ಈಸ್ ಗಿವನ್ ಅವೇ ಫಾರ್ ಫ್ರೀ ಆಗಿ ಅದನ್ನು ಕೊಡ್ತಾರೆ. ಬೈ ಇಟ್ಸ್ ಓನರ್ ಅದನ್ನು ಫ್ರೀಯಾಗಿ ಕೊಡ್ತಾರೆ. ಅದಕ್ಕೆ ಫ್ರೀ ವೇರ್ ಅಂತ ನಾವು ಕರಿತೀವಿ. ಫ್ರೀ ವೇರ್ ಅಂತ. ಫೋರ್ಮ್ವೇರ್, ಫ್ರೀವೇರ್ ಸ್ವಲ್ಪ ಡಿಫ್ರೆನ್ಸನ್ನು ನೋಡ್ಕೋಬೇಕು. ಫೋರ್ಮ್ವೇರ್ ಇಸ್ ಅ ಕಾಂಬಿನೇಷನ್ ಆಫ್ ಸಾಫ್ಟ್ವೇರ್ ಆಸ್ ವೆಲ್ ಆಸ್ ಹಾರ್ಡ್ವೇರ್. ಫ್ರೀವೇರ್ ಅಂತಂದರೆ ಒಬ್ಬ ಓನರ್ ಹೊಂದಿರುವಂಥ ಸಾಫ್ಟ್ವೇರನ್ನು, ಕಾಪಿರೇಟೆಡ್ ಸಾಫ್ಟ್ವೇರನ್ನು ಫ್ರೀಯಾಗಿ ಕೊಡ್ತಾರೆ. ಗಿವನ್ ಅವೇ ಫ್ರಮ್ ದ ಓನರ್ ಫಾರ್ ಫ್ರೀ. ಇದಕ್ಕೆ ಫ್ರೀವೇರ್ ಅಂತ ನಾವು ಕರಿತೀವಿ. ಸೊ ಇಷ್ಟು ಕಂಪ್ಯೂಟರ್ ಸಾಫ್ಟ್ವೇರ್ ಕ್ಲಾಸ್ನ ಒಂದು ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 2022 KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಒಂದು ಪೇಯ್ಡ್ ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಇದೊಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ಈ ಒಂದು ಕೋರ್ಸ್ ಮುಖಾಂತರ ನಿಮಗೆ ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಪರೀಕ್ಷಾ ಸರಣಿ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳ PDF ಎಲ್ಲವೂ ಕೂಡ PDF ಮುಖಾಂತರ ಆನ್ ಡೈಲಿ ಬೇಸಿಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಪ್ ಟು ಎಕ್ಸಾಮ್ ಆಗೋವರೆಗೂ ಈ ಒಂದು ಗ್ರೂಪ್ ಆಕ್ಟಿವ್ ಇರುತ್ತೆ. ಸೊ ಈ ಒಂದು ಗ್ರೂಪ್ನ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ 7795014409ಗೆ ಒಂದು ವಾಟ್ಸಪ್ ಮುಖಾಂತರ ಎನ್ಕ್ವೈರಿ ಕೂಡ ಮಾಡ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಸೊ ಯಾವ ರೀತಿ ಒಂದು ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂತಂದರೆ 450 ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 KPTCL ಜೂನಿಯರ್ ಅಸಿಸ್ಟೆಂಟ್ ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.